ಸಿಎಂ ಸಿದ್ದರಾಮಯ್ಯ ಎಲ್ಲ ಆಟಗಳನ್ನು ಆಡಿದ್ರು. ಅಂದರೆ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ವಿರುದ್ಧ FIR ದಾಖಲಾಗಿದ್ರು ಕೂಡ ಯಾವ ರೀತಿ ತಲೆ ಓಡಿಸಿದ್ರು ಅಂತಂದರೆ ಯಾರೆಲ್ಲ ತನ್ನ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ ಅವ್ರದ್ದೆಲ್ಲ ಬುಡ ಕಟ್ ಮಾಡ್ತಾ ಬಂದರು. ಕೊನೆಗೆ ನಿರ್ಮಲಾ ಸೀತಾರಾಮನ್ ಹತ್ತಿರ ತನಕ ಹೋಯ್ತದು. ಆದರೆ ಈಗ ಯಾರೂ ಊಹೆ ಮಾಡಿರಲಿಲ್ಲ CBI ಬರುತ್ತೆ. CBIನೂ ಕೂಡ ಬರದಂಗೆ ತಡೆದ್ರು. ಈಗ ED ಎಂಟ್ರಿ ಕೊಟ್ಟಿದೆ. ಇದು ಸಿದ್ದರಾಮಯ್ಯನವರಿಗೆ ನುಂಗಲಾರದ ಬಿಸಿ ತುಪ್ಪ. ಸಿದ್ದು ಅವರ ಮನೆ ಮೇಲೆ ರೇಡ್ ಮಾಡಲು ಅವಕಾಶ ಇದೆ. EDಗೆ ರೇಡ್ ಮಾಡ್ತಾರಾ? ಸ್ನೇಹಮಯಿ ಕೃಷ್ಣ ದೂರಿನ ಬೆನ್ನಲ್ಲೇ ECIR ಅಂದರೆ FIR, ED ಭಾಷೆಯಲ್ಲಿ ECIR. ಸಿದ್ದರಾಮಯ್ಯ ಮನೆ ಮೇಲೂ ರೇಡ್ ಮಾಡಬಹುದು. ಒಂದು ವೇಳೆ ಸಿದ್ದರಾಮಯ್ಯ ಕಚೇರಿ ಮೇಲೂ ರೇಡ್ ಆಗ್ಬೋದು. ಕೇಜ್ರಿವಾಲ್ ಸೊರೇನ್ ಮಾದರಿಯಲ್ಲಿ ರೇಡ್ ಆಗುತ್ತಾ? ಇಬ್ಬರು CMಗಳ ಮೇಲೆ ರೇಡ್ ಮಾಡಿದ್ದೆ ED. ಇಬ್ಬರು ಮುಖ್ಯಮಂತ್ರಿಗಳನ್ನು ಬಂಧನ ಕೂಡ ಮಾಡಿತ್ತು ED. ಒಂದೇ ವರ್ಷದಲ್ಲಿ ಎಲ್ಲವೂ ನಡೆದು ಹೋಗಿತ್ತು. CBIಗೆ ಮೂಗುದಾರ ಹಾಕಿ ಖುಷಿಯಾಗಿದ್ರು ಸಿದ್ದರಾಮಯ್ಯ. ಗೆದ್ದೆ ಬಿಟ್ಟೆ ಅಂತ ಬೀಗ್ತಾ ಇದ್ರು. ಈ ನಡುವೆ ಎಂಟ್ರಿ ಕೊಟ್ಟಿದೆ ED. ಎಂಟ್ರಿಯ ಒಂದು ED ವಿಚಾರದಲ್ಲಿ 17ನೇ ಸೆಕ್ಷನ್ನಲ್ಲಿ ಹೇಗಿದೆ ಅಂತಂದರೆ, ನೀವು ಹಡಗಲ್ಲಿದ್ದರು, ವಿಮಾನದಲ್ಲಿದ್ದರು, ನಾವು ಎಂಟ್ರಿ ಕೊಡೋದಕ್ಕೆ ಅವಕಾಶ ಇದೆ. ಮುಡಾ ಕೇಸ್ನಲ್ಲಿ ಇನ್ನು ಮುಂದೆ ಅಸಲಿ ಗೇಮ್ ಶುರುವಾಗುತ್ತಾ? CBI ಬರದ ಹಾಗೆ ತಡೆದ್ರು ಸಿದ್ದರಾಮಯ್ಯ. ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಾ ಇದ್ರೆ ಅವ್ರಿಗೊಂದು FIR ಹಾಕುವಂಥ ಪ್ರಯತ್ನಗಳಾಯಿತು. ಕೇಂದ್ರದ ನಾಯಕರು BJP ನಾಯಕರು ಹೇಳಿದಾಗ BJP ನಾಯಕರ ಮೇಲೆ FIR ಆಯಿತು. ಆಮೇಲೆ ಮತ್ತೊಂದು ಕಡೆ ಹೈಕೋರ್ಟ್ಗಾಗಲಿ ಮತ್ತೊಂದು ಕೋರ್ಟ್ಗಾಗಲಿ ಮೇಲ್ಮನವಿ ಸಲ್ಲಿಸಲಿಲ್ಲ. ಈಗ ಅನಿಸ್ತು ಎಲ್ಲ ಈಸಿಯಾಗಿದೆ ಅಂಥೇಳಿ. ಅದ್ರ ಜೊತೆಗೆ ಲೋಕಾಯುಕ್ತ ನೋಟಿಸ್ ಕೊಟ್ಟರೆ ಹೋಗ್ತೀನಿ ಅಂತೇಳಿ ಧೈರ್ಯದಿಂದ ಮೈಸೂರಲ್ಲಿ ಹೋಗಿ ಕೂತ್ಕೊಂಡ್ರು ಸಿದ್ದರಾಮಯ್ಯ. ಎಲ್ಲರೂ ಅಂದ್ಕೊಂಡ್ರು ಸಿದ್ದರಾಮಯ್ಯ ಗೆದ್ದರು ಅಂತೇಳಿ. ಆದರೆ ರಾಜಕೀಯ ದ್ವೇಷಗಳು ಬಿಟ್ಟಂಗೆ ಕಾಣ್ತಾ ಇಲ್ಲ. ಈಗ CBI ಬರೋದಿಲ್ಲ, ED ಅಂದ್ಕೊಂಡೇ ಇಲ್ಲ ನಾವು ED ಬರುತ್ತೆ ಅಂತ. ED ಬಂದಿದೆ. EDಗೆ ಸಿದ್ದರಾಮಯ್ಯನವರ ಮನೆ ರೇಡ್ ಮಾಡುವಂಥ ಅಧಿಕಾರ ಇದೆ, ಕಚೇರಿ ರೇಡ್ ಮಾಡುವಂಥ ಅಧಿಕಾರ ಇದೆ. ಒಂದು ವೇಳೆ ಹಡಗು ಅಥವಾ ವಿಮಾನದಲ್ಲಿ ಕೂತ್ರೆ ಅಲ್ಲೂ ರೇಡ್ ಮಾಡುವಂಥ ಅಧಿಕಾರ ಇದೆ. ಜೊತೆಗೆ ಬಾಗಿಲು ಬಂದ್ ಮಾಡಿದರೆ ಬಾಗಿಲು ಹೊಡೆಯುವಂಥ ಅಧಿಕಾರ ಕೂಡ ಈ ಸೆಕ್ಷನ್ನಲ್ಲಿದೆ. ಹೆಂಗೆ ಬರುತ್ತೆ? ಆಶ್ಚರ್ಯ ಆಗುತ್ತೆ. ಹೆಂಗೆ ಬರುತ್ತೆ ED ಬರೋದು ಮನಿ ಲ್ಯಾಂಡ್ರಿಂಗ್ ಆದರೆ ಮನಿ ಲ್ಯಾಂಡ್ರಿಂಗ್ ಎಲ್ಲಿ ಬಂತು ಇಲ್ಲಿ ನೀವು ಕೇಳ್ಬೋದು. ಆದರೆ ಒಂದು ಸೆಕ್ಷನ್ ಎಲ್ಲಾದರೂ ಒಂದು ಹುಡುಕ್ತಾರಲ್ವಾ. ಈಗ ಕಾಶ್ಮೀರದಿಂದ 370 ತೆಗೆದಾಗ ಹೆಂಗೆ ತೆಗಿತೀರಿ ಅಂತ ಎಲ್ಲ ಕೇಳ್ತಾ ಇದ್ರು. ಹೆಂಗೆ ತೆಗೆದ್ರು? ಅಲ್ಲೊಂದು ಕ್ಲಾಸ್ ಹಾಕಿದ್ರು, ಇದು ತಾತ್ಕಾಲಿಕ ಅಂತ. ಆ ತಾತ್ಕಾಲಿಕವನ್ನು ತೆಗೆದ್ರು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ. ಮುಗಿಯಿತು ಕತೆ. ಏನು ರಾಕೆಟ್ ಸೈನ್ಸ್ ಮಾಡಲಿಲ್ಲ. ಅಂಥದ್ದೇನೋ ಹುಡುಕಿದ್ದಾರೆ ಇಲ್ಲಿ. ನನಗನ್ಸುತ್ತೆ ಏನು ಬೇಕಿದ್ರೂ ಆಗ್ಬೋದು ಸಿದ್ದರಾಮಯ್ಯ ವಿರುದ್ಧ, ಏನು ಬೇಕಿದ್ರೂ ಆಗ್ಬೋದು. ಈ ಹಿಂದೆ ನಿಮ್ಗೆ ಗೊತ್ತಿರಲಿ, ಅದರ ಬಗ್ಗೆ ಕೂಡ ಹೇಳ್ತೀನಿ. ED ಪ್ರಕರಣದಲ್ಲಿ ಹೇಮಂತ್ ಸೊರೇನ್ ಮತ್ತು ಕೇಜ್ರಿವಾಲ್ ವಿರುದ್ಧ ಹೆಂಗೆ ಅವರನ್ನು ಇಕ್ಕಳದಲ್ಲಿ ಸಿಲುಕಿಸಿದ್ರು ಹೇಳ್ತೀನಿ. ಅದಕ್ಕಿಂತ ಮೊದಲು CM ಸಿದ್ದರಾಮಯ್ಯಗೆ ED ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಶೀಘ್ರವೇ ತನಿಖೆ ಶುರುವಾಗಲಿದೆ. CBI ಕೂಡ ಅಖಾಡಕ್ಕೆ ಧುಮುಕೋ ನಿರೀಕ್ಷೆ ಇದೆ. ಬನ್ನಿ ಒಂದು ರಿಪೋರ್ಟ್. ಒಂದೇ ದಿನ CMಗೆ ಡಬಲ್ ಶಾಕ್. ಸಿದ್ದರಾಮಯ್ಯಗೆ ಶುರುವಾಯಿತು ED ಸಂಕಷ್ಟ. ಮೂಡಾ ಹಗರಣಕ್ಕೆ ಸಂಬಂಧಿಸಿದಂತೆ CM ಸಿದ್ದರಾಮಯ್ಯಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಹೌದು, ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ವಿರುದ್ಧ EDಯಲ್ಲೂ ECIR ದಾಖಲಾಗಿದೆ. ಸ್ನೇಹಮಯಿ ಕೃಷ್ಣ ದೂರು ದಾಖಲಿಸಿದ ಬೆನ್ನಲ್ಲೇ CM ವಿರುದ್ಧ ECIR ಆಗಿದ್ದು ಡಬಲ್ ಸಂಕಷ್ಟ ಎದುರದಂತಾಗಿದೆ. ಸ್ನೇಹಮಯಿ ಕೃಷ್ಣ ತಮ್ಮ ಬೆಂಬಲಿಗರ ಮೂಲಕ ED ಕಚೇರಿಗೆ ದೂರು ತಲುಪಿಸಿದ್ದು, ED ಅಧಿಕಾರಿಗಳು ದೂರು ದಾಖಲಿಸಿಕೊಂಡು ಸ್ವೀಕೃತಿ ಪತ್ರ ನೀಡಿದ್ರು. ಬಳಿಕ CM ವಿರುದ್ಧ ECIR ದಾಖಲಾಗಿದೆ. ಅಲ್ಲದೆ ಈ ಪ್ರಕರಣ PMLA 2001 ಅಡಿಯಲ್ಲಿ ಬರುತ್ತದಾ ಎಂದು ತನಿಖೆ ಮಾಡಲಿದ್ದಾರೆ. ಒಂದೆಡೆ ED, ಮತ್ತೊಂದು ಕಡೆ CBI ತೂಗುಗತ್ತಿ. ಲೋಕಾಯುಕ್ತ ತನಿಖೆ ಜೊತೆಗೆ CM ಸಿದ್ದರಾಮಯ್ಯಗೆ ಡಬಲ್ ಟೆನ್ಷನ್ ಶುರುವಾಗಿದೆ. ಒಂದು ಕಡೆ CBI ತನಿಖೆಗೆ ಕೋರಿ ದೂರುದಾರ ಸ್ನೇಹಮಯಿ ಕೃಷ್ಣ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಲೋಕಾಯುಕ್ತ ರಾಜ್ಯ ಸರ್ಕಾರದ ಅಧೀನದಲ್ಲಿ ನಡೆಯುವ ಸಂಸ್ಥೆಯಾಗಿದೆ. ಹೀಗಾಗಿ ಪಾರದರ್ಶಕ ತನಿಖೆ ಆಗಬೇಕು ಅಂದರೆ CBIಗೆ ಕೊಡಿ ಎಂದು ಮನವಿ ಮಾಡಿದ್ದಾರೆ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇವತ್ತು ಸಂಜೆ 5 ಗಂಟೆ ತನಕ CM ಕೈ ಮೇಲಾಗಿದೆ. ಯಾರೆಲ್ಲ ತನ್ನ ವಿರುದ್ಧ ಬಂದರು, ಕುಮಾರಸ್ವಾಮಿನ ಗಂಗೇನಹಳ್ಳಿ ಕೇಸಲ್ಲಿ ಫಿಟ್ ಮಾಡೋದಕ್ಕೆ ರೆಡಿ ಆದರು.
ಯಡಿಯೂರಪ್ಪ ಮಾತಾಡ್ತಾರಾ, ಪೋಕ್ಸೋದಲ್ಲಿ ಫಿಟ್ ಮಾಡೋಕ್ಕೆ ರೆಡಿ ಆದರು. ಆಮೇಲೆ ಬಿ ಜೆ ಪಿಯವರು ಮಾತಾಡ್ತಾರಾ, ನಿರ್ಮಲಾ ಸೀತಾರಾಮನ್ ಅವರ ವಿರುದ್ಧನೇ ಒಂದು FIR. ಬೇರೆ ಯಾರೋ ಮಾಡಿರ್ಬೋದು, ಅದರ ವಿಚಾರ ಬೇರೆ, ಅದರಲ್ಲಿ ಪಾಲಿಟಿಕ್ಸ್ ಇರುತ್ತೆ. FIR ಆಯಿತು, BJP ಕಚೇರಿ ಮೇಲೆ FIR ಆಯಿತು, ವಿಜೇಂದ್ರ ಮೇಲೆ FIR ಆಯಿತು, ಆಮೇಲೆ ಯಾರ ಮೇಲೆ ನಳಿನ್ ಕುಮಾರ್ ಕಟೀಲ್ ಮೇಲೆ FIR ಆಯಿತು, ಇಡಿ ಅಧಿಕಾರಿಗಳ ಮೇಲೆ FIR ಆಯಿತು, ಇಡಿ ಅಧಿಕಾರಿಗಳ ಮೇಲೆ FIR. ಆಮೇಲೆ ಅವರು ಯಾರು TJ ಅಬ್ರಹಾಂ, ಸ್ನೇಹಮಯಿ ಕೃಷ್ಣ, ಪ್ರದೀಪ್ ಕುಮಾರ್ ಅವರ ಮೇಲೆ ಒಂದು ದೂರು ದಾಖಲಾಯಿತು, ಇವರಿಗೆ ದುಡ್ಡೆಲ್ಲಿಂದ ಬರುತ್ತೆ ಅಂತೇಳಿ. ಯಾರು ಅಟ್ಯಾಕ್ ಮಾಡೋಕ್ಕೆ ಬಂದರು ಎಲ್ಲರ ಮೇಲೆ. ಈ ನಡುವೆ ಎಷ್ಟು ಆರಾಮಾಗಿದ್ದರು ಅಂತಂದರೆ ನಾವೇನು ಅಂದ್ಕೊಂಡ್ವಿ, ಇದಕ್ಕೆ ತಡೆ ಕೊಡಿ ಅಥವಾ FIR ಅನ್ನು ಸ್ಕ್ವಾಶ್ ಮಾಡಿ ಅಂತೇಳಿ ಹೈಕೋರ್ಟ್ಗೆ ಹೋಗ್ತಾರೆ ಅಂದ್ಕೊಂಡ್ವಿ. ಅಲ್ಲಿಗೂ ಹೋಗಲಿಲ್ಲ. ಅಲ್ಲಿಗೆ ಒಂದಂತೂ ಭಾಳ ಸ್ಪಷ್ಟ ಆಯಿತು, ಸಿದ್ದರಾಮಯ್ಯ ದಕ್ಷ ಆಡಳಿತಗಾರ, ಚಾಣಾಕ್ಷ ಆಡಳಿತಗಾರ ನಂಬರ್ 1, ಅತ್ಯದ್ಭುತವಾದಂಥ ಏನು ಬಜೆಟ್ ಮಂಡಿಸುವಂತಹ ಆರ್ಥಿಕ ತಜ್ಞ ನಂಬರ್ 2, ಲಾಯರ್ಗಿರಿ ಮಾಡಿದ್ರು ನಿಜ, ಆದರೆ ಇಷ್ಟು ತಲೆ ಓಡಿಸ್ತಾರೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ. ಯಾಕಂದರೆ ತನ್ನ ವಿರುದ್ಧ ಆರೋಪಗಳು ಬಂದಾಗ ಕೋರ್ಟ್ ಹೇಳಿದಾಗ ಬೇರೆಲ್ಲ ಮಂತ್ರಿಗಳು ಪಕ್ಕಪಕ್ಕದ ಲಾಯರ್ಗಳ ಮುಖಾಂತರ ಮಾತಾಡ್ತಾ ಇದ್ರು, ಸಿದ್ದರಾಮಯ್ಯ ಸ್ವತಃ ಮಾತಾಡ್ತಾ ಇದ್ರು. CBI ಬರ್ಬೋದು ಅಂತಿತ್ತು, CBI ಎಂಟ್ರಿ ಕೊಡ್ಬೋದು, ಯಾಕಂದರೆ ಯಾರಾದರೂ ಹೋಗ್ತಾರೆ CBI ಬರಲಿ ಲೋಕಾಯುಕ್ತ ಆಗೋದಿಲ್ಲ ಅಂತೇಳಿ. ಆಗ ಮಾಡಿದ್ದು ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಓಕೆ ತಮ್ಮ ಪೂರ್ವಾನುಮತಿ ಬೇಕು ಅಂತೇಳಿ. ಆದರೆ ಇದಕ್ಕೂ ಲಾಭ ಆಯಿತು, ಇದಕ್ಕೂ ಬರೋಂಗಿಲ್ಲ. ಇಡಿಗೆ ಹೋಗ್ತಾರಂತೆ ಯಾರು ಅಂದ್ಕೊಂಡಿರಲಿಲ್ಲ, ಇಡಿ ಪ್ರಕರಣ ದಾಖಲಿಸಿಕೊಳ್ಳಂತೆ ಯಾರಿಗೂ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಮನಿ ಲ್ಯಾಂಡ್ರಿಂಗ್ ಆಗಬೇಕದು. ಮನಿ ಲ್ಯಾಂಡ್ರಿಂಗ್ ಅಂದರೆ ಏನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಬಟ್ಟೆ ಲಾಂಡ್ರಿ ಕೊಡಿ ಅಂತ ನನಗೆ ಕಪ್ಪು ಹಣ ಬಳಕೆ 2 ರಾಜ್ಯಗಳ ಮಧ್ಯೆ, 2 ದೇಶಗಳ ಮಧ್ಯೆ. ವಾಲ್ಮೀಕಿ ಹಗರಣದಲ್ಲಿ ಯಾಕೆ ಬಂತು ಇಡಿ ಅಂತಂದರೆ 2 ರಾಜ್ಯಗಳ ಮಧ್ಯೆ ದುಡ್ಡಿನ ಅವ್ಯವಹಾರ ಆಗಿದೆ. CBI ಯಾಕೆ ಬಂದರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬನ್ನಿ ಅಂತ ಕರೆಯಿತು, ಬಂತು. ಇಲ್ಲೇನಾಗಿದೆ, 2 ರಾಜ್ಯಗಳ ಮಧ್ಯೆ ಏನೂ ಆಗಿಲ್ಲ. ಕಪ್ಪು ಹಣ ವಿಚಾರ ಎಲ್ಲಿಗೆ ಬಂತು, ಆಗಿಲ್ಲ. ಆದರೆ ಒಂದು ಕ್ಲಾಸ್ ಇದೆ ಇಲ್ಲಿ, 17th ಸೆಕ್ಷನ್ 17, ಕೇವಲ ದುಡ್ಡು ಮಾತ್ರವಲ್ಲ ಇನ್ನಿತರ ವಿಚಾರಗಳಿಗೂ ಬರುತ್ತೆ ಅಂಥೇಳಿ ಈಗ ಅವರು ಹೇಳೋ ಪ್ರಕಾರದ ಅದಕ್ಕೆ ECIR ಅಂತ ಕರೀತಾರೆ. ECIR FIR ಇಡಿಯಲ್ಲಿ ಏನಾಗ್ಬೋದು ಬನ್ನಿ. ಒಮ್ಮೆ ಪ್ರಕರಣ ದಾಖಲಾದರೆ ಸರಣಿ ಸಂಕಷ್ಟಗಳು ಪಕ್ಕಾ ಸಿದ್ದರಾಮಯ್ಯನವರಿಗೆ. ಊಹೆನೇ ಮಾಡಿಲ್ಲ ಸಿದ್ದರಾಮಯ್ಯ. ಅಂದರೆ CM ಸಿದ್ದರಾಮಯ್ಯನವರಿಗೆ ಸರಣಿ ಸಂಕಷ್ಟ ಫಿಕ್ಸ್. ಸಿದ್ದರಾಮಯ್ಯ ಪತ್ನಿ ಪಾರ್ವತಿ, ಬಾಮೈದ ಇವರಿಗೂ ಸಮಸ್ಯೆ ಆಗುತ್ತೆ. A1, A2, A3 ಇಡಿಯಲ್ಲೂ ಕೂಡ ಅಕ್ರಮ ಹಣ ವರ್ಗಾವಣೆ ನಿಯಂತ್ರಣ ಕಾಯ್ದೆ ಅಡಿ ಕೇಸ್. ಅಕ್ರಮ ಹಣ ವರ್ಗಾವಣೆ ಕಾಯ್ದೆ ಅಂತ ಬರುತ್ತೆ, ಮನಿ ಲ್ಯಾಂಡ್ರಿಂಗ್. ಇಲ್ಲಿ ಎಲ್ಲಿದೆ ಅಕ್ರಮ ಹಣ ವರ್ಗಾವಣೆ ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ದಾಗ ಒಂದು 17ನೇ ಕ್ಲಾಸ್ ಏನೋ ಸೂಚನೆ ಕೊಡ್ತಾ ಇದೆ. ನಾನು ಹೇಳಿದ್ನಲ್ವಾ, ಕಾಶ್ಮೀರದಿಂದ 370 ತೆಗಿರಿ, ಆಗಲ್ಲ. ಹೆಂಗೆ ತೆಗೆದ್ರು? ಏನು ಮಾಡಲಿಲ್ಲ. ಅದ್ರ ಸಣ್ಣ ಒಂದು ಹುಡುಕಿದ್ರು. ಒಂದು ಕಡೆ ಇತ್ತು, ಇದು ತಾತ್ಕಾಲಿಕ. ಆ ತಾತ್ಕಾಲಿಕ ವಾಪಸ್ ತಗೊಂಡ್ರು, ಅಷ್ಟೇ ಮಾಡಿದ್ದು. ಹಾಗೇನೆ ಇಲ್ಲೂ ಎಲ್ಲೋ ಒಂದು ಕಡೆ ಹೇಗೆ ಸಿದ್ದರಾಮಯ್ಯ ಬ್ರಿಲಿಯಂಟ್ ಅಂತ ಹೇಳ್ತಾ ಇದ್ದೀವೋ, ಆ ಕಡೆ ಕೂತವನು ಕೂಡ ಏನೋ ಒಂದು ಬ್ರಿಲಿಯಂಟ್ ಕೆಲಸ ಮಾಡಿದ್ದಾನೆ ಅಂತ ಅನಿಸ್ತಾ ಇದೆ. PMLA ಅಡಿ ಪ್ರಕರಣ ದಾಖಲಾದರೆ ಸಿದ್ದರಾಮಯ್ಯಗೆ ಹೊಡೆತ. ಸಿದ್ದರಾಮಯ್ಯ ಮನೆ ಮೇಲೆ ರೇಡ್ ಮಾಡಬಹುದು. ಇವತ್ತು ರಾತ್ರಿ ಕೂಡ ಆಗ್ಬೋದು, ಈಗಲೂ ಗೊತ್ತಿಲ್ಲ. ಇವತ್ತು ರಾತ್ರಿ ಕೂಡ ಆಗಬಹುದು. ಮೂಡಾ ಮೇಲೂ ದಾಳಿ ನಡೆಸಲು ಅವಕಾಶ ಇರುತ್ತೆ. ಮೂಡಾ ಮೇಲೆ, ಕಚೇರಿ ಮೇಲೆ. ಈ ಆ್ಯಕ್ಟ್ ಇದೆಯಲ್ಲ, PMLA ಆ್ಯಕ್ಟ್ ಆದರೆ ಸಿದ್ದರಾಮಯ್ಯ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಬಹುದು. ನೆನಪಿಡಿ, ಸಿದ್ದರಾಮಯ್ಯ ಇಡೀ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಬಹುದು. ಕುಟುಂಬ ಸದಸ್ಯರ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳಬಹುದು. ಆಸ್ತಿ ಮುಟ್ಟುಗೋಲು ಸೇರಿದಂತೆ ಕಠಿಣ ಕ್ರಮ ತೆಗೆದುಕೊಳ್ಳಬಹುದು. ಹೆಂಗಾಗತ್ತೆ? ಮೊದಲಿಗೆ CM ಸೇರಿದಂತೆ ಎಲ್ಲ ಆರೋಪಿಗಳಿಗೆ ಸಮನ್ಸ್ ಕೊಡ್ತಾರೆ. ಮುಖ್ಯಮಂತ್ರಿ ಸೇರಿದಂತೆ ಎಲ್ಲ ಆರೋಪಿಗಳ ವಿಚಾರಣೆ ಮಾಡ್ತಾರೆ. ಸುಮ್ಮನೆ ಹೇಳ್ತೀರ, ಹಂಗೆಲ್ಲ ಆಗತ್ತೇನ್ರಿ ಅಂತ ಕೇಳಿದ್ರೆ ಆಗತ್ತೆ. ಇದೇ ವರ್ಷಾರಂಭದಲ್ಲಿ 2 CM ವಿರುದ್ಧ ಇಡಿ ಇದೇ ಕ್ರಮ ಕೈಗೊಳ್ತು. ಯಾರೆಲ್ಲ? ಜಾರ್ಖಂಡ್ ಮುಖ್ಯಮಂತ್ರಿ ಮತ್ತು ದೆಹಲಿ ಮುಖ್ಯಮಂತ್ರಿಗಳ ವಿರುದ್ಧ ಇದೇ ಪ್ರಕಾರದಲ್ಲಿ ಇಡಿ ಕ್ರಮ ಕೈಗೊಳ್ತು.
ಹೇಮಂತ್ ಸೊರೇನ್ ಮತ್ತು ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಕೇಸ್ ದಾಖಲಾಯಿತು. ಇಡಿ ಇಬ್ಬರು ಮುಖ್ಯಮಂತ್ರಿಗಳನ್ನು ಬಂಧನ ಮಾಡಿದ್ದು ಜಾರಿ ನಿರ್ದೇಶನಾಲಯ. ಇಡಿ ಹಲವು ತಿಂಗಳುಗಳ ಕಾಲ ಜೈಲಲ್ಲಿದ್ದರು ಇಬ್ಬರು ಮುಖ್ಯಮಂತ್ರಿಗಳು. ಕೊನೆಗೆ ಜಾಮೀನು ಪಡೆದು ಬಿಡುಗಡೆಯಾಗಿದ್ದರು ಸೊರೇನ್ ಮತ್ತು ಕೇಜ್ರಿವಾಲ್. ಇಲ್ಲಿ ನೀವು ಹೇಳಬಹುದು ದುಡ್ಡು ಎರಡು ರಾಜ್ಯಗಳ ಮಧ್ಯೆ ಆಗಿಲ್ಲ, ಯಾವುದೋ ಒಂದು ಕ್ಲಾಸ್ ಹುಡುಕಿದ್ದಾರೆ ಅಂತ ಅನಿಸುತ್ತಾ ಇದೆ. ಹಾಗಿದ್ದರೆ ಸಿದ್ದರಾಮಯ್ಯ ಅವ್ರಿಗೂ ಅಂಥದ್ದೇ ಸ್ಥಿತಿ ಎದುರಾಗತ್ತಾ? ಈಗ ಚೆಂಡು BJP ಅಂಗಳಕ್ಕೆ ಹೋಯ್ತು. ಎಲ್ಲ ಚೆಂಡನ್ನು ಇಟ್ಕೊಂಡು ಕಾಯ್ತಾ ಇದ್ರು ಸಿದ್ದರಾಮಯ್ಯ ಬಾಲ್ ಹೊಡಿಯೋಕ್ಕೆ. ಎಲ್ಲ ಯಾರು ಕಿರಿಕಿರಿ ಮಾಡ್ತಾರೆ ಎಲ್ರಿಗೂ FIR. ಈಗ ಬಾಲ್ ಎಲ್ಲ FIR ಮಾಡಿ ಆ ಕಡೆ ಕಳಿಸಿದ್ರು. ಆ ಕಡೆಯಿಂದ ಬಂದಿದೆ ಒಂದು ಭಡಕ್ ಅಂತೇಳಿ. ಏನು ಇಡಿ ಕೇಸ್ ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ವೀಕ್ಷಕರೇ, ಏನು ಬೇಕಿದ್ರು ಆಗುವುದು. ಇವತ್ತು ಸಂಜೆ 5 ಗಂಟೆ ತನಕ ಒಂದು ಲೆಕ್ಕ, ಇವತ್ತು ಸಂಜೆ 5 ಗಂಟೆಯಿಂದ ಸಿದ್ದರಾಮಯ್ಯನವರ ಪಾಲಿಗೆ ಇನ್ನೊಂದು ಲೆಕ್ಕ. ನೆನಪಿದೆ.